ಕಪ್ಪು ಹಣನೂ ತರಲಿಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಯುವಕರನ್ನ ನಿರುದ್ಯೋಗ ಮುಕ್ತ ಮಾಡ್ತೀನಿ ಅಂದ್ರಲ್ಲ, ಎಲ್ಲಿ ಅವೆಲ್ಲ? ಬರೀ ಮಾತುಗಳಷ್ಟೇನಾ? ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಮಾಡ್ಕೊಂಡೇ ಹೋದ್ರಿ, ಕಡಿಮೆ ಮಾಡ್ತೀನಿ ಅಂದ್ರೆ ಎಲ್ಲಿ? ಬರೀ ಬಾಯಲ್ಲಿ ಅಷ್ಟೇ ನಿಮ್ಮ ಅಚ್ಚೇ ದಿನ. ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡ್ತಾ ಇರೋದಿದು. ಬೆಂಗಳೂರಿನಲ್ಲಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ಈ ರೀತಿಯ ವಾಗ್ದಾಳಿಯನ್ನ ನಡೆಸಿದ್ರು. ಅಚ್ಚೇ ದಿನ್ ಅಂತ ಭಾಷಣ ಮಾಡ್ತಿರಲ್ಲ, ಎಲ್ಲಿದೆ ಅಚ್ಚೇ ದಿನ್? ಯಾವಾಗ ಬರುತ್ತೆ ಅಚ್ಚೇ ದಿನ್? 5 ವರ್ಷ ಮುಕ್ತಾಯ ಆಗಿ ಹೋಗ್ತಾ ಇದೆ, ಈಗಲೂ ಅಚ್ಚೇ ದಿನ ಬರಲಿಲ್ಲ. ತೆರಿಗೆ ಹಣದ ಪಾಲ್ನಲ್ಲಿ ರಾಜ್ಯಕ್ಕೂ ಕೂಡ ವಿಪರೀತ ಅನ್ಯಾಯ ಆಗಿದೆ, ತಾರತಮ್ಯ ಆಗ್ತಿದೆ, ಮಲತಾಯಿ ಧೋರಣೆ ಆಗ್ತಾ ಇದೆ. ಬರೀ ಇಲ್ಲಿ ಮತ ಕೇಳಕ್ ಬರ್ತೀರಾ, ಪ್ರವಾಹ ಆಯ್ತು ಎಲ್ಲಿ ಬಂದ್ರಿ? ಮಳೆನೇ ಬರಲಿಲ್ಲ, ಬರಗಾಲದಲ್ಲಿ ಇದ್ದಾರೆ ಕರ್ನಾಟಕ, ಇಡೀ ದೇಶದ ಜನ. ಅವಾಗ ಎಲ್ಲಿ ಬಂದ್ರಿ ಜನರನ್ನ ಮಾತನಾಡ್ಸೋದಿಕ್ಕೆ? ಕೇಂದ್ರ ಬರ ಅಧ್ಯಯನ ಬಂದು ಒಂದು ತಂಡವೇ ಅಧ್ಯಯನ ಮಾಡ್ಕೊಂಡು ಹೋಗಿದೆ, ವರದಿ ಕೊಟ್ಟಿದೆ. ವರದಿನೆಲ್ಲ ಮೂಲಲ್ಲಿ ಇಟ್ಟಿದ್ರೆ ಹೊರತು ಪರಿಹಾರ ಎಲ್ಲಿ 1 ರೂಪಾಯಿನೂ ಕೊಡ್ಲಿಲ್ಲ ನೀವು. ಈ ತರ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನೂ ಮಾಡ್ಲಿಲ್ಲ, ಅಚ್ಚೇ ದಿನ ಅನ್ಕೊಂಡೆ ಕೂತು ಬಿಟ್ರಲ್ಲ, ಏನೇನೂ ಮಾಡ್ಲಿಲ್ಲ ನೀವು. ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಈಗಾಗಲೇ ಅಬ್ಬರದ ಪ್ರಚಾರ ಕೂಡ ಜೋರಾಗಿ ನಡೆಸ್ತಾ ಇದ್ದಾರೆ. ನೆನೆ ಕುರುಡುಮಲೆಯಿಂದ ಆರಂಭವಾಗಿದೆ ಪ್ರಚಾರದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸಿದ್ದರಾಮಯ್ಯನವರು. ಇನ್ನು ಉಡುಪಿಯಲ್ಲಿ ಗೋ ಬ್ಯಾಕ್ ಎನಿಸಿಕೊಂಡ್ರು ಶೋಭಾ ಕರಂದ್ಲಾಜೆ. ಇಲ್ಲಿಂದಲೂ ಕೂಡ ಶೋಭಾರನ್ನ ನೀವು ವಾಪಸ್ ಕಳಿಸಿ ಅಂತ ಹೇಳಿದ್ರು ಸಿಎಂ. ಬೆಂಗಳೂರಿನ ದಾಸರಹಳ್ಳಿಯ ಮಹಿಳಾ ಸಮಾವೇಶದಲ್ಲಿ ಮಾತನಾಡ್ತಾ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ, ರಾಜ್ಯಕ್ಕಾದ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಲಿಲ್ಲ ಶೋಭಾ ಕರಂದ್ಲಾಜೆ. ಅನ್ಯಾಯಗಳ ಬಗ್ಗೆ ಒಂದೇ ಒಂದು ದಿನ ಕೂಡ ತುಟ್ಟಿಕ್ ಪಿಟ್ಟಿಕ್ ಅಂತ ಮಾತನಾಡಲಿಲ್ಲ. ಇಂಥವರಿಂದ ನಿಮ್ಮ ಮತ, ಅದಕ್ಕಿರುವ ಬೆಲೆ ಎಲ್ಲಿ ಬರುತ್ತೆ? ಉಡುಪಿಯಲ್ಲಿ ಗೋ ಬ್ಯಾಕ್ ಅನ್ಸ್ಕೊಂಡಂತವ್ರಿಗೆ ನೀವು ಕೂಡ ಗೋ ಬ್ಯಾಕ್ ಅನ್ನಿ, ವಾಪಸ್ ಕಳುಹಿಸಿ ಅಂದ್ರೆ ಸೋಲ್ಸಿ ಅಂತ ಅರ್ಥ. ಕಳಿಸಿ ಅಂದ್ರೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ, ಟಿಕೆಟ್ ಕೊಡಲ್ಲ ಅಂತ ಹೇಳಕ್ ಆಗಲ್ಲ ಜನ, ಮತ ಕೊಡಬೇಡಿ ಅನ್ನೋ ತರದಲ್ಲಿ. ರಾಜ್ಯಕ್ಕಾದ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತದ ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಉತ್ತರದಲ್ಲಿ ನಿಂತಿದ್ದಾರೆ. ಸೊ ಅವರಿಗೆ ಯಾವ ತರ ಉತ್ತರ ಕೊಡ್ಬೇಕು ಹೇಳಿ ನೀವು? ಗೋ ಬ್ಯಾಕ್ ಅಂತ ಹೆಂಗೆ ಹಿಂದೆ ಸಂಸದರಾದಂತಹ ಜಿಲ್ಲೆಯಲ್ಲಿ ಅವರಿಗೆ ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಹೇಳಿದ್ರೋ ಅದೇ ತರ ನೀವು ಕೂಡ ಅವರನ್ನ ವಾಪಸ್ ಕಳುಹಿಸಿ. ಯಾಕಂದ್ರೆ ರಾಜ್ಯದಲ್ಲಿ ತುಂಬಾ ಅನ್ಯಾಯ ಆಗಿದೆ, ಮಹಿಳೆಯರ ವಿಚಾರದಲ್ಲಾಗಿದೆ, ದೌರ್ಜನ್ಯಗಳು ನಡೆದಿದೆ, ಹಾಗೆಲ್ಲ ಕೈ ಕಟ್ಕೊಂಡು ಕೂತಿರ್ತಾರೆ. ಚುನಾವಣೆ ಬಂತಂದ ತಕ್ಷಣ ಬಂದ್ರೆ ಅವ್ರಿಗೆ ಗೋ ಬ್ಯಾಕ್ ಅಂತ ಇನ್ನೇನ ಆಗ್ಬೇಕು ಅನ್ನೋ ತರ ಸಿದ್ದರಾಮಯ್ಯನವರ ಹೇಳಿಕೆ ಕೇಳಿ ಬಂತು. ತೆರಿಗೆ ಹಣದ ವಿಚಾರ, ತಾರತಮ್ಯದ ವಿಚಾರ, ಇತ್ತ ಕಪ್ಪು ಹಣ ತರ್ತೀನಿ ಅಂತ ಹೇಳೋದು, ನೋಟ್ ಬ್ಯಾನ್ ಮಾಡೋದು, ಜನರಿಗೆ ಹೊರೆ ತರಿಸೋದು, ಎಲ್ ತಂದ್ರು? ಉತ್ತರ ಕೊಡ್ಲಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದ್ರಲ್ಲ, ಅರ್ಧ ಕೋಟಿನಾದ್ರೂ ಉದ್ಯೋಗ ಕಲ್ಪಿಸ್ಕೊಟ್ಟಿದ್ದಾರಾ? ಆಕ್ಚುಲಿ ಮೋದಿ ಅವ್ರು ಹೇಳ್ತಿದ್ದಿದೆ ಅದು ನಿರುದ್ಯೋಗಿ ಮುಕ್ತ ಮಾಡ್ಬೇಕಂತ. ಅದ್ರಲ್ಲೂ ಈ ಕೋವಿಡ್ ಎಲ್ಲ ಬಂದ ನಂತರ ಎಷ್ಟೋ ಜನ ಉದ್ಯೋಗ ಇದ್ದವರು ಕಳ್ಕೊಂಡ್ರು, ಮನೆ ಮಠ ಸೇರ್ಕೊಂಡ್ರು. ಸೊ ಯಾವಾಗ ಬರುತ್ತೆ ನಿಮ್ಮ ಅಚ್ಚೇ ದಿನ್ ಅಂತ ಮೋದಿ ಅವ್ರಿಗೆ ವಾಗ್ದಾಳಿ ಮಾಡ್ತಾನೆ. ಶೋಭಾ ಕರಂದ್ಲಾಜೆ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಳಿಸಿ ಇಲ್ಲಿಂದ ಅವರನ್ನ, ಯಾಕೆ ಬೇಕು? ಯಾವ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತದೇ ಇರದೇ ಇರುವಂತಹ ಶೋಭಾ ಕರಂದ್ಲಾಜೆ ಅವರು ಯಾಕೆ ಬೇಕು? ಮನೆಗೆ ಕಳುಹಿಸ್ಬಿಡಿ ಅವರನ್ನ ಅಂತ ಹೇಳಿದ್ದು. ಇಂಥವರಿಂದ ನಿಮ್ಮ ಮತಕ್ಕೇನ್ ಬೆಲೆ ಬರುತ್ತೆ? ಮತ ಕೊಟ್ಟು ಗೆಲ್ಸ್ತೀರಾ, ಆಮೇಲೆ ಅಲ್ಲೆಲ್ಲ ಹೋಗಿ ದೆಹಲಿಯಲ್ಲಿ ಕುತ್ಕೋತಾರೆ. ಕಷ್ಟ ಸುಖ ಏನಾದ್ರೂ ಕೇಳ್ಬೇಕಲ್ಲ, ಅಂತವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇರೋದು. ಕಪ್ಪು ಹಣ ತರಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಅಚ್ಚೇ ದಿನ ಅನ್ಕೊಂಡೆ ಭಾಷಣ ಮಾಡ್ಕೊಂಡೆ ಬಂದ್ ಹೋದ್ರು.
10 ವರ್ಷಗಳ ಕಾಲ ಬೆಲೆ ಏರಿಕೆಯ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ ಆತ್ಮೀಯ ತಾಯಂದಿರೆ, ಅಣ್ಣ ತಮ್ಮಂದಿರೆ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ. ಮಂಜುನಾಥ್ ಹೇಳ್ತಾ ಇದ್ರು, ಈ ಬಂದಿರತಕ್ಕಂಥವರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಇವೆಲ್ಲ ಸ್ವಯಂ ಪ್ರೇರಿತರಾಗಿ ಪ್ರಚಾರ ಸಭೆಗೆ ಬಂದಿರತಕ್ಕಂಥದ್ದನ್ನು ನೋಡಿದ್ರೆ ನೀವು ಮತ್ತು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಿಸೋದ್ರ ಜೊತೆಗೆ ನಿಮ್ಮ ಮಾತನ್ನು ಕೂಡ ಆಗ್ತಾರೆ ಅಂತಕ್ಕಂಥ ಭರವಸೆ ನನಗೆ ಬಂದಿದೆ. ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಆತ್ಮೀಯ ತಾಯಂದಿರೆ, ಅಣ್ಣ ತಮ್ಮಂದಿರೆ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು, 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಂಡು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಅವ್ರ ಅಕೌಂಟ್ ಹಾಕ್ಬಿಡ್ತೀವಿ ಅಂತ ಹೇಳುದು. ಎಷ್ಟು ವರ್ಷ ಆಯ್ತು ಹೇಳಿ? 10 ವರ್ಷಗಳಾಯ್ತು. ಹಾಕಿದ್ರೇನ್ರಿ? ನರೇಂದ್ರ ಮೋದಿಯವರು ಸುಳ್ಳು ಹೇಳಿದ್ರು. ಈ ದೇಶದ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ. 10 ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು. 10 ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು? 20 ಕೋಟಿ. 1 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ ಇನ್ನು ನಷ್ಟ ಆಗಿದೆ. ಇದು 2ನೇ ವೈಫಲ್ಯ. 3ನೇ ವೈಫಲ್ಯ ಅಚ್ಚೇ ದಿನ ಆಯೋಗ ಅಂತಂದ್ರು. ಅಚ್ಚೇ ದಿನ ಆಯೋಗ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ತೀವಿ. ಪೆಟ್ರೋಲ್ ಬೆಲೆ ಇಳಿಸ್ತೀವಿ, ಡೀಸೆಲ್ ಬೆಲೆ ಇಳಿಸ್ತೀವಿ, ಗ್ಯಾಸ್ ಬೆಲೆ ಇಳಿಸ್ತೀವಿ, ಗೊಬ್ಬರದ ಬೆಲೆ ಇಳಿಸ್ತೀವಿ, ಚಿನ್ನದ ಬೆಲೆ ಇಳಿಸ್ತೀವಿ ಅಂತ ಇಳಿತೀನ್ರಿ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ. ಮೋದಿ ವಿರುದ್ಧ ಕೂಡ ಹರಿಹಾಯ್ದಿರೋದು. ಗೋ ಬ್ಯಾಕ್ ಅಂತ ಹೇಳ್ದಂಗೆ ನೀವು ಕಳಿಸಿ ಅಂತ ಹೇಳಿದ್ದಾರೆ.